ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಫಿಲಿಪ್ಪಿಯವರಿಗೆ 4ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಇಂದು ನೀವು ಕೊರತೆಯಲ್ಲಿದ್ದೀರಿ. ಯಾವ ಕೊರತೆ ನಿಮಗಿದೆ? ಕರ್ತನ್ ಕೇಳ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ದೇವರು ಈ ವಾಕ್ಯದಲ್ಲಿ ಮಾತಾಡ್ತಾರೆ, ನಿಮ್ಮ ಪ್ರತಿಯೊಂದು ಕೊರತೆಗಳನ್ನ ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೊರತೆಗಳನ್ನ ನೀಗಿಸ್ತಾ ಇದ್ದಾರೆ. ನೀವು ಕೊರತೆಯಲ್ಲಿರುವಂತ ಪ್ರತಿ ಒಬ್ಬೊಬ್ರು ಇವತ್ತು, ಕರ್ತನೇ ನನ್ನ ಕೊರತೆಗಳನ್ನು ನೀಗಿಸು ಎಂಬುದಾಗಿ ನೀವು ಕೇಳ್ಕೊಳ್ಳಿ. ದೇವರು ನಿಮ್ಮ ಎಲ್ಲಾ ಕೊರತೆಗಳನ್ನು ನೀಗಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಬಡತನ ಇದೆಯಾ? ಇಲ್ಲ ಕುಟುಂಬದಲ್ಲಿ ಅನೇಕ ಸಂಕಷ್ಟಗಳು ಉಂಟಾಗ್ತಾ ಇದೆಯಾ? ನೀವು ಕೈ ಹಚ್ಚಿದ ಕಾರ್ಯದಲ್ಲಿ ಸಫಲವಾಗದೆ ಅಲ್ಲೂ ಕೂಡ ಕೊರತೆ ಉಂಟಾಗ್ತಾ ಇದೆಯಾ? ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ ಪ್ರಿಯರೇ, ಕರ್ತನು ಈ ದಿನ ನಿಮ್ಮ ಕೊರತೆಗಳು ಒಂದೊಂದನ್ನು ಕೂಡ ತುಂಬಿಸ್ತಾ ಇದ್ದಾರೆ. ದೇವರು ನಿಮ್ಮ ಕೊರತೆ ಎಲ್ಲವನ್ನ ನಿವಾರಿಸಿ ಕರ್ತನ ಆಶೀರ್ವದಿಸ್ತಾ ಇದ್ದಾರೆ. ದೇವರು ಮೋಶೆಗೆ ಹೇಳಿದ್ರು, ಈಗೋ ಈ ಬಂಡೆಯನ್ನ ಹೊಡಿ, ಆ ಕೋಲಿನಿಂದ ಆ ಬಂಡೆಯನ್ನ ಹೊಡಿ. ಆ ಬಂಡೆಯನ್ನ ಹೊಡುವಾಗ ಆತನಿಗೆ ನೀರು ಉಕ್ಕಿ ಬಂತು ಪ್ರಿಯರೇ. ಅವರ ದಾಹ ಎಲ್ಲ ನೀಗಿ ಹೋಯ್ತು. ಇಸ್ರಾಯೇಲ್ ಆ ನೀರನ್ನು ಕುಡಿದು ಅವರ ದಾಹವನ್ನ ತಣಿಸ್ಕೊಂಡ್ರು. ನಾವು ನೋಡ್ತೇವೆ, ಅವರಿಗೆ ಕೊರತೆ ಇತ್ತು, ಅಲ್ಲಿ ನೀರಿನದು. ಅವರಿಗೆ ಬಾಯಾರಿತ್ತು, ಆದ್ರೆ ನೀರಿರ್ಲಿಲ್ಲ. ಆ ಜಾಗದಲ್ಲಿ ಕರ್ತನು ಮೋಶೆಗೆ ಹೇಳಿದ್ದು, ಆ ಬಂಡೆಯನ್ನ ನಿನ್ನ ಕೋಲಿನಿಂದ ಹೊಡಿ, ನಾನು ನೀರನ್ನು ಒದಗಿಸ್ತೇನೆ. ಆತ ನೀರು ಉಕ್ಕಿ ಹರಿಯುವಂತೆ ಕರ್ತನು ಅಲ್ಲಿ ಅನುಗ್ರಹಿಸಿದ್ರು. ಬಂಡೆ ಒಳಗಿಂದ ನೀರನ್ನ ಕೊಟ್ಟು ತನ್ನ ಜನರ ದಾಹವನ್ನ ತೀರಿಸಿದ್ರು. ಇಸ್ರಾಯೇಲರು ಆ ನೀರನ್ನ ಕುಡಿದು ಸಂತೃಪ್ತಿ ಆದ್ರು ಪ್ರೇರೆ. ಆ ಕೊರತೆ ಅವರಿಗೆ ನೀಗಿಸಿದ್ರು. ತುಂಬಿ ತುಳುಕೋ ಆಶೀರ್ವಾದ ಬಂತು. ನನ್ನ ಸ್ನೇಹಿತರೆ, ಈ ದಿನ ನಿಮಗೂ ಕೂಡ ಯಾವ ಕೊರತೆ ಇದೆ? ದೇವ್ರು ಹೇಳ್ತಾರೆ, ನಿನ್ನ ಕೈಯಲ್ಲಿರೋ ದೊಣ್ಣೆ ಕೋಲು ನಿನಗೆ ಧೈರ್ಯ ಕೊಡೋದಷ್ಟೇ ಅಲ್ಲ, ಗಾಢಾಂಧರ ಕಾರದಲ್ಲಿ ನಿಮ್ಮನ್ನು ಕಾಪಾಡೋದಷ್ಟೇ ಅಲ್ಲ, ಈಗೋ ಆ ಒಂದು ವಾಕ್ಯ ಕರ್ತನು ಆ ದೊಣ್ಣೆಯನ್ನಾಗಿ ಕರ್ತನು ಆ ವಾಕ್ಯವನ್ನು ಮಾಡಿದ್ದಾರೆ. ಆ ವಾಕ್ಯ ಈ ದಿನ ದೇವರು ನಿಮಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ಕೊರತೆಯನ್ನ ನಾನು ನೀಗಿಸ್ತೇನೆ ಅಂತ ಕರ್ತನು ಈ ವಾಕ್ಯದ ಮೂಲಕ ಮಾತಾಡ್ತಿದ್ದಾರೆ. ಅಂದ್ರೆ ನಿಮ್ಮ ಕೊರತೆಗಳು ನೀಗ್ತಾ ಇದೆ, ನಿಮ್ಮ ಆರ್ಥಿಕ ಸಂಕಷ್ಟಗಳು ನೀಗ್ತಾ ಇದೆ, ನಿಮ್ಮ ಬಡತನಗಳು ಹೋಗ್ತಾ ಇದೆ, ನಿಮ್ಮ ಸಾಲಗಳು ಬಿಟ್ಟು ಓಡ್ತಾ ಇದೆ, ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲಿರೋ ಎಲ್ಲ ದರಿದ್ರತನ ಬಿಟ್ಟು ಓಡ್ತಾ ಇದೆ. ಯಾಕೆ ನಮ್ಮ ಕರ್ತನ ಯೇಸು ಸ್ವಾಮಿ ನಗ್ನತೆಯಿಂದ ಶಿಲುಬೆ ಮೇಲೆ ಎಲ್ಲ ಒಂದು ಬಡತನವನ್ನು ಹೊತ್ತು ತೀರಿಸಿದ್ರು. ನಮ್ಮ ಕೊರತೆ ಎಲ್ಲವೂ ನೀಗಿಸಿದ್ದಾರೆ. ಯಾಕೆಂದ್ರೆ ಆತನು ಬಡವನಾತನು ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡುವುದಕ್ಕಾಗಿ. ನಮ್ಮ ಮೇಲಿರುವಂತ ಚಿಂದಿ ಬಟ್ಟೆ ಆತ ಹೊತ್ತುಕೊಂಡನು. ನಮ್ಮ ಮೇಲಿರುವಂತ ಎಲ್ಲ ನಗ್ನತೆಯ ಬಡತನ, ಎಲ್ಲ ಸಾಲ ಸಂಕಷ್ಟ ಆತ ಹೊತ್ತುಕೊಂಡು ವೇದನೆಯಿಂದ ಆತ ಜಜ್ಜಲ್ಪಟ್ಟರು. ಅದು ಯಾರಿಗಾಗಿ? ನನ್ನ ಸ್ನೇಹಿತರ, ನಿನಗಾಗಿ, ನನಗಾಗಿಯೂ. ಇವತ್ತು ನಂಬಿಕೆ ಇಡ್ರಿ, ಯೇಸು ಸ್ವಾಮಿ ನನ್ನ ಕೊರತೆನ ನೀಗಿಸ್ತಾರೆ. ಇವತ್ತು ನನ್ನ ದೇವರು ತನ್ನ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಎಲ್ಲ ಕೊರತೆಗಳನ್ನ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಕೊರತೆ ನೀಗಿಸ್ತಾರೆ ಅಂತ ನಂಬಿಕೆ ಇಡ್ರಿ. ದೇವರು ಈ ದಿನ ಅದ್ಭುತ ಮಾಡ್ತಾ ಇದ್ದಾರೆ ನಿಮ್ಮ ಜೀವಿತದಲ್ಲಿ ಹೇರಳವಾಗಿ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ಸ್ವಾಮಿ ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರಭು, ಪ್ರತಿ ಒಬ್ಬೊಬ್ಬರು ನಿನ್ನಲ್ಲಿ ಬೇಡ್ತಾ ಇದ್ದಾರೆ ಅಪ್ಪ. ಅವರು ಕೇಳ್ತಾ ಇದ್ದಾರೆ ಸ್ವಾಮಿ, ಅವರ ಕೊರತೆಗಾಗಿ, ಅವರ ಸಂಕಷ್ಟಕ್ಕಾಗಿ, ಅವರ ಬಡತನಕ್ಕಾಗಿ, ಅವರ ಸಾಲಕ್ಕಾಗಿ ದೇವರೇ ಪರಿತಪಿಸ್ತಾ ಇದ್ದಾರೆ ಎಸಯ್ಯ. ಎಸಪ್ಪ, ಅವರಿಗೆ ಅನುಗ್ರಹಿಸು ಪ್ರಭು. ಈಗಲೇ ಆಶೀರ್ವಾದ ಅವರ ಮೇಲೆ ಇಳಿಯಲಿ ಅಪ್ಪ. ಎಲ್ಲ ಬಡತನಗಳು, ಕೊರತೆಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಆಶೀರ್ವಾದ ಅವರ ಮೇಲೆ ಇಳಿಯಲಿ ತಂದೆ. ಆಶೀರ್ವದಿಸು ಅಯ್ಯ. ಈಗಲೇ ಅವರು ಆರ್ಥಿಕವಾಗಿ ಕೊರತೆಯನ್ನು ತಂದೊಡುವ ದುಷ್ಟಾತ್ಮ ಯೇಸುವಿನ ನಾಮದಲ್ಲಿ ಅವರ ಕುಟುಂಬವನ್ನ, ಅವರ ವ್ಯಾಪಾರದಿಂದ, ಅವರ ಕಾರ್ಯದಿಂದ ಹೊರಗೆ ಬಾ ಎಂದು ಆಜ್ಞೆ ಕೊಡ್ತೇನೆ. ಕಮ್ ಔಟ್ ಅಂಡ್ ಲೀವ್ ಜೀಸಸ್ ನೇಮ್. ಲಾರ್ಡ್ ಬ್ಲೆಸ್ ಮಾಸ್ಟರ್. ಅವರನ್ನು ಆಶೀರ್ವದಿಸು. ಪರಲೋಕ ದ್ವಾರ ತೆರೆದು ಸುವರಗಳು ಸುರಿಸು ನನ್ನೊಡೆಯನೆ. ಅವರ ಪ್ರತಿ ಒಂದೊಂದು ಕೊರತೆ ನೀಗಿಸು ಸ್ವಾಮಿ. ಅವರು ಯಾವ ಯಾವ ಕೊರತೆಗಾಗಿ ಬೇಡ್ತಾ ಇದ್ದಾರೋ ಎಲ್ಲ ಕೊರತೆ ನೀಗಲಿ ಸ್ವಾಮಿ. ಸಮೃದ್ಧಿ ವೃಷ್ಟಿ ಅವರ ಮೇಲೆ ಸುರಿಸಲ್ಪಡಲಿ ತಂದೆ. ಈಗಲೇ ನೀವು ದಯಪಾಲಿಸ್ತಾ ಇದ್ದೀರಾ, ಸ್ತೋತ್ರಮಯ್ಯ. ನೀವು ಕೊಡುತ್ತಾ ಇರುವುದಕ್ಕ ಸ್ತೋತ್ರಮಪ್ಪ. ಹೇರಳವಾಗಿ ನೀನು ಸಹಾಯ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ವಂದನೆ ಸ್ವಾಮಿ. ನಿನಗೇ ವಂದನೆ ಪ್ರಭು. ಎಲ್ಲವನ್ನು ಹುದುವಾಗಿ ತಕ್ಕ ಸಮಯದಲ್ಲಿ ಅವರಿಗೆ ಒದಗಿಸ್ಕೊಡ್ತಾ ಇದ್ದೀರಾ. ವಂದನೆ ತಂದೆ.
ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.